ಕನಕಪುರ ಮತಗಳ್ಳತನ ವಿರೋಧಿಸಿ ಪ್ರಜಾಪ್ರಭುತ್ವ ಉಳಿಸಿ ಅಭಿಯಾನದ ಸಹಿ ಸಂಗ್ರಹ ಅಭಿಯಾನ ತಾಲೂಕಿನ ದೊಡ್ಡಾಲಹಳ್ಳಿಯಲ್ಲಿ ನಡೆಯಿತು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜು, ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಎಂಡಿ ವಿಜಯದೇವ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೃಷ್ಣಪ್ಪ ಅಭಿಯಾನಕ್ಕೆ ಚಾಲನೆ ನೀಡಿದರು. ಎಂಡಿ ವಿಜಯದೇವ್ ಮಾತನಾಡಿ, ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಬಿಜೆಪಿ ಚುನಾವಣಾ ಆಯೋಗದೊಂದಿಗೆ ಶಾಮೀಲಾಗಿ ಮತಗಳ್ಳತನ ಮಾಡಿ ಅಕ್ರಮವಾಗಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದೆ. ಬೆಂಗಳೂರು ಲೋಕಸಭಾ ಕ್ಷೇತ್ರ ಸೇರಿದಂತೆ ರಾಜ್ಯದ ಹಲವು ಕ್ಷೇತ್ರಗಳಲ್ಲಿ ಮತಗಳ್ಳತನ ಆಗಿರುವುದರ ಬಗ್ಗೆ ಅನುಮಾನವಿದೆ. ಈ ಬಗ್ಗೆ ತನಿಖೆ ಆಗಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಂದೀಶ್, ಮುಖಂಡರುಗಳಾದ ಉಮೇಶ್, ನಾಜೀರ್, ಏಳ್ಗಳ್ಳಿ ರವಿ ಹಾಗೂ ಮುಂತಾದ ಕಾಂಗ್ರೆಸ್ ಮುಖಂಡರುಗಳು ಭಾಗವಹಿಸಿದ್ದರು. ನಮ್ಮ ಕೇಂದ್ರದ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿರವರ ಒಂದು ನೇತೃತ್ವದಲ್ಲಿ ನಡೆಯುತ್ತಕ್ಕಂಥ ಮತಗಳ್ಳತನದ ಸಹಿ ಸಂಗ್ರಹಣಾ ಕಾರ್ಯಕ್ರಮವನ್ನು ಈ ದಿನ ನಮ್ಮ ಉಯ್ಯಂಬಳ್ಳಿ ಜಿಲ್ಲಾ ಹೋಬಳಿಯ ದೊಡ್ಡಹಳ್ಳಿ ಕೇಂದ್ರ ಸ್ಥಾನದಲ್ಲಿ ಹಮ್ಮಿಕೊಂಡಿದ್ದು, ನೀವೆಲ್ಲ ತಿಳಿದ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಹಿರಿಯರು, ಈ ಭಾಗದ ಮುಖಂಡರು, ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು, ನಮ್ಮ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಮಧುಸೂದನ್ ರವರು, ನಮ್ಮ DAPMSನ ಅಧ್ಯಕ್ಷರಾದ ಮಹೇಶ್ ಅವರು, ಅದೇ ರೀತಿ ನಮ್ಮ ಕನ್ನಡ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ನಾಜೀರ್ ಅವರು, ಗ್ರಾಮ ಪಂಚಾಯತ್ ಸದಸ್ಯರಾದ ಅನಿಲ್ ರವರು, ನಮ್ಮ ನಂದೀಶ್ ರವರು ಹಾಗೂ ಎಲ್ಲ ನಮ್ಮ ಹಿರಿಯ ಮುಖಂಡರು, ಯುವ ಸ್ನೇಹಿತರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದೇವೆ. ಈ ಒಂದು ಕೇಂದ್ರದ ಚುನಾವಣಾ ಆಯೋಗ ಮತ್ತು ಬಿಜೆಪಿ ಸರ್ಕಾರದ ನಮ್ಮ ಕೇಂದ್ರದ ಒಂದು ಸಹಯೋಗದಲ್ಲಿ ಎಲ್ಲ ಕಡೆ ಒಂದು ಮತಗಳ್ಳತನ ಆಗಿದೆ ಎನ್ನುವ ಒಂದು ಪುರಾವೆಗಳು ಸಿಕ್ಕಿವೆ. ಯಾಕೆಂದರೆ ಒಂದೇ ಮನೆ ಅಡ್ರೆಸ್ನಲ್ಲಿ ಸಾವಿರಾರು ಮತಗಳನ್ನು ಸೇರ್ಪಡೆಯಾಗಿರುವುದು, ಒಂದು ಬಿಹಾರ ಮತ್ತು ಇನ್ನಿತರ ರಾಜ್ಯಗಳ ಭಾವಚಿತ್ರ ಇರ್ತಕ್ಕಂಥ ವ್ಯಕ್ತಿಗಳ ಭಾವಚಿತ್ರವನ್ನು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು 60,000ಕ್ಕೂ ಹೆಚ್ಚು ಒಂದು ಮತವನ್ನು ಸೇರ್ಪಡೆ ಇರುವುದು, ಇವೆಲ್ಲವೂ ಕೂಡ ಈ ಕಾರ್ಯಕ್ರಮಗಳನ್ನ ಜೋಡಣೆಯಾಗಿದೆ. ಅದು ಒಂದೇ ಹೆಸರಿನ ಹಲವಾರು ಮತಗಳು ಮತಗಟ್ಟೆಯಲ್ಲಿರುವುದು, ಇವೆಲ್ಲವೂ ಕೂಡ ಕಂಡು ಬಂದಿರುವುದರಿಂದ ಈ ಒಂದು ಕೇಂದ್ರದ ಲೋಕಸಭಾ ಚುನಾವಣೆಯಲ್ಲಿ ನಡೆದಂಥ ಒಂದು ಚುನಾವಣಾ ಮತಗಳ್ಳತನದ ವಿರುದ್ಧ ಇವತ್ತು ದೇಶವ್ಯಾಪ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ನಮ್ಮ ನಾಯಕರಾದ DK ಶಿವಕುಮಾರ್ ಸಾಹೇಬರು ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರಾಜ್ಯವ್ಯಾಪ್ತಿಯಲ್ಲೂ ಕೂಡ ಸಹಿ ಸಂಗ್ರಹಣೆ ಜಾಗೃತಿ ಅರಿವನ್ನು ಮೂಡಿಸಲಿಕ್ಕೆ ಪ್ರಾರಂಭಿಸಿದ್ದೇವೆ. ಈ ದಿನ ಈ ಕಾರ್ಯಕ್ರಮವನ್ನು ಇಲ್ಲಿ ಚಾಲನೆ ಮಾಡ್ತಾ ಇದ್ದೇವೆ. ಇವತ್ತು ದೊಡ್ಡಾಲಹಳ್ಳಿ ಗ್ರಾಮದಲ್ಲಿ ಉಯ್ಯಂಬಳ್ಳಿ ಹೋಬಳಿ ಮಟ್ಟದ ನಮ್ಮ ರಾಷ್ಟ್ರ ನಾಯಕರು, AICC ಮತ್ತು KPCCಯ ನಿರ್ದೇಶನದಂತೆ ಮತ್ತು ನಡೀತಾ ಇರತಕ್ಕಂಥ ಮತಚೋರಿ ಬಗ್ಗೆ ನಮ್ಮ ರಾಹುಲ್ ಗಾಂಧಿಯವರ ಹೋರಾಟಕ್ಕೆ ನಾವು ಬೆಂಬಲ ಕೊಡೋದಕ್ಕೆ ಮತ್ತು ಇದನ್ನೆಲ್ಲ ನಾವು ಅವಶ್ಯಕವಾಗಿ ಮಾಡೋ ದೃಷ್ಟಿಯಿಂದ ಇವತ್ತು ಮತಚೋರಿ ಬಗ್ಗೆ ಒಂದು ಜನಾಂದೋಲನವನ್ನು ಮಾಡಿಕೊಂಡು ಇವತ್ತು ದೊಡ್ಡಾಲಹಳ್ಳಿನಲ್ಲಿ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಏನಕ್ಕೆ ಪ್ರಾರಂಭ ಆಯಿತು ಅಂದರೆ, ಭಾರತದ ಸಂವಿಧಾನದಲ್ಲಿ ಎಲ್ಲದಕ್ಕಿಂತ ಅತ್ಯಂತ ಮುಖ್ಯವಾದಂಥ ಒಂದು ಅಂಶ ಅಂತ ಅಂದರೆ ಭಾರತದ ಸಂವಿಧಾನದಲ್ಲಿರ್ತಕ್ಕಂಥದ್ದು ಮತದಾನದ ಹಕ್ಕು. ಆ ಮತದಾನದ ಹಕ್ಕನ್ನು ಇವತ್ತು ಕಸಿದುಕೊಳ್ಳುವಂಥದ್ದು ಭಾಳ ಅಕ್ಷಮ್ಯ ಅಪರಾಧ. ಭಾಳ ಕಾನೂನಿನಲ್ಲಿ ಭಾಳಷ್ಟು ತಪ್ಪನ್ನು ಮಾಡ್ತಾ ಇದ್ದಾರೆ ಸರ್ಕಾರ. ಹಾಗಾಗಿ ಈ ಒಂದು ದಿಸೆಯಿಂದ ನಮಗೆ ನಮ್ಮ ಒಂದು ನಮ್ಮ ಭಾರತದ ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ಒಂದು ಹಕ್ಕುಗಳನ್ನ ಇವತ್ತು ಭಾರತದ ಸಂವಿಧಾನವನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮ ಈ ಸಂವಿಧಾನ ರಚನೆ ಮಾಡುವಾಗ ಮತದಾನದ ಹಕ್ಕನ್ನು ಕೊಟ್ಟರು. ರಾಹುಲ್ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರ ಒಂದು ಅಧಿಕಾರಾವಧಿಯಲ್ಲಿ 18 ವರ್ಷದ ಯುವಕರಿಗೂ ಸಹ ಮತದಾನವನ್ನು ಕೊಟ್ಟರು. ಅದರ ಉದ್ದೇಶ ಏನಂದ್ರೆ, ಭವ್ಯ ಭಾರತವನ್ನು ಕಟ್ಟಬೇಕಾದ್ರೆ ಯುವಕರ ಒಂದು ಬಹಳಷ್ಟು ಭಾಗವಹಿಸುವಿಕೆ ಇದರಲ್ಲಿ ಬಹಳ ಮುಖ್ಯ ಅಂತ. ಇವತ್ತು ಬಿಜೆಪಿ ಸರ್ಕಾರ 13 ವರ್ಷ ಆಗಿದೆ ರಾಜ್ಯಭಾರಕ್ಕೆ ಬಂದು ಒಂದು ದೇಶದಲ್ಲಿ ದೇಶವನ್ನು ನಡೆಸ್ತಕ್ಕಂಥ ಒಂದು ಸ್ಥಿತಿಗೆ ಬಂದು ಇವತ್ತಿನವರೆಗೂ ಒಂದೇ ಒಂದು ಡ್ಯಾಮನ್ನು ಕಟ್ಟಿಲ್ಲ,
ಒಂದೇ ಒಂದು ಕಾರ್ಖಾನೆಯನ್ನ ಕಟ್ಟಿಲ್ಲ ಅಥವಾ ಒಂದು ದೊಡ್ಡ ಉದ್ಯೋಗದ ಅವಕಾಶವನ್ನ ಯುವಕ್ಕೆ ಬೇಕಾದಂತದ್ದನ್ನು ಮಾಡಿಲ್ಲ. ಆದಾಗ್ಯೂ ಈ ಒಂದು ಜೊತೆಗೆ ಗೆಲ್ಲೋದಕ್ಕೆ ವಾಮ ಮರಗಳನ್ನ ಹಿಡ್ಕೊಂಡು ಮತೀಯ ಗಲಭೆಗಳನ್ನ ಅಂಟಿಸೋದ್ರ ಮೂಲಕ ಈ ಒಂದು ದೇಶದಲ್ಲಿ ಅಶಾಂತಿಯನ್ನ ಸೃಷ್ಟಿ ಮಾಡಿ ಬರೀ ಭಾವನಾತ್ಮಕವಾಗಿ ಕೆಲಸವನ್ನ ಮಾಡ್ತಾ ದೇಶದ ಅಭಿವೃದ್ಧಿಗೆ ಒಂದನ್ನು ಗಮನ ಕೊಡದೆ ಇವತ್ತು ದೇಶವನ್ನ ಪ್ರಗತಿ ಪಥದತ್ತ ತೆಗೆದುಕೊಂಡು ಹೋಗದೆ ಬಹಳ ಕೆಟ್ಟ ದಿಕ್ಕಿಗೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಒಂದು ನಮ್ಮ ರಾಹುಲ್ ಗಾಂಧಿ ಅವರು ಏನು ನಮ್ಮ ಈ ಒಂದು ಮತಚೋರಿಯ ಬಗ್ಗೆ ಇವತ್ತು ಆಂದೋಲನವನ್ನು ಪ್ರಾರಂಭ ಮಾಡಿದ್ರು, ಇದಕ್ಕೆ ದೇಶವ್ಯಾಪ್ತಿಯಾಗಿ ಏನು ಬೆಂಬಲವು ಸಿಗ್ತಾ ಇದೆ. ಮತ್ತೆ ನಿಜವಾಗ್ಲೂ ನಾವು ಸಹ ಯಾವುದೋ ಒಂದು ದೃಷ್ಟಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಸಹ ಒಂದು ಇದನ್ನ ನಮ್ಮನ್ನ ನಾವೇ ಅನುಮಾನ ಮಾಡಿಕೊಳ್ಳುವಂತ ರೀತಿ ಇವರು ಹೇಳೋವರೆಗೂ ನಮ್ಗೆ ಇದ್ರ ಬಗ್ಗೆ ಅರಿವು ಬಂದಿರಲಿಲ್ಲ. ಸಾಮಾನ್ಯ ಜನಕ್ಕೆ ನಮ್ಗೆ ಅರಿವು ಬಂದಿರಲಿಲ್ಲ. ಯಾಕೆಂದ್ರೆ DK ಸುರೇಶ್ ರವರು ಈ ಭಾಗದ MP ಆದ ಮೇಲೆ ಒಬ್ಬ ಸಂಸದರಾಗಿ ಏನೇನು ಕೆಲಸಗಳನ್ನ ಮಾಡಬೇಕು ಅದನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡಿ ಭಾರತದ ಪ್ರಧಾನಮಂತ್ರಿಗಳೇ ಇವರು ಅತ್ಯುತ್ತಮ ಸಂಸತ್ಪಟು, ಇವರು ಉತ್ತಮ ಸಂಸದರು ಅನ್ನುವಂತ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಂಥವರು DK ಸುರೇಶ್ ರವರು. ಮತ್ತೆ ಇಲ್ಲಿಯೂ ಸಹ ಎಲ್ಲ 8 ಕ್ಷೇತ್ರಗಳಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಆ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಪಟ್ಟು ಎಲ್ಲ ಜನಗಳ ಒಡನಾಡಿಯಾಗಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗೋದ್ರಿಂದ ಹಿಡಿದು ಒಬ್ಬ ತಾಲೂಕ್ ಪಂಚಾಯತಿ ಸದಸ್ಯನಾಗೋದ್ರಿಂದ ಹಿಡಿದು ಒಬ್ಬ ಮುನ್ಸಿಪಲ್ ಅಧ್ಯಕ್ಷರಾಗೋದ್ರಿಂದ ಹಿಡಿದು ರಾಜ್ಯದ ಒಬ್ಬ ಒಂದು ಮಿನಿಸ್ಟರ್ ಆಗೋದ್ರಿಂದ ಹಿಡಿದು ಎಲ್ಲ ಭಾಗದ ಕೆಲಸಗಳನ್ನ ಒಬ್ಬ ಸಂಸದರಾಗಿ ಬಹಳಷ್ಟು ಅಚ್ಚುಕಟ್ಟಾಗಿ ಕೆಲಸವನ್ನ ಮಾಡಿದ್ರು. ಆದ್ರೆ ಹಿಂದಿನ ಚುನಾವಣೆಯಲ್ಲಿ 1,32,000 ಮತಗಳ ಅಂತರಗಳು ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಬಂತು. ನಾವೇನ್ ಅನ್ಕೊಂಡಿದ್ದೋ ನಮ್ಮ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ DK ಸುರೇಶ್ ಅವರು ಬಹಳಷ್ಟು ಜನಪ್ರಿಯವಾಗಿ ಅತ್ಯಂತ ಹೆಚ್ಚು ಕೆಲಸವನ್ನ ಮಾಡವ್ರೆ, ಇವರು ಪಕ್ಷಾತೀತವಾಗಿ ಎಲ್ಲರೂ ಓಟು ಬರ್ತದೆ, ಎಲ್ಲ ನಮ್ಮ ಒಂದು ಸಂಘಟನೆ ತುಂಬಾ ಚೆನ್ನಾಗಿದೆ ಅನ್ನುವಂಥ ದೃಷ್ಟಿಯಲ್ಲಿ ನಾವು ಅನ್ಕೊಂಡಿದ್ದು. ಆದ್ರೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಾವು ನಮ್ಮ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು, ಮತದಾರರು ನಾವೇನ್ ಅನ್ಕೊಂಡಿದ್ದೋ ಅದೇ ರೀತಿ ಎಲ್ಲ ಒಗ್ಗಟ್ಟಿನಿಂದ ಕೆಲಸವನ್ನ ಮಾಡಿದ್ರು. ಎಲ್ಲೇ ನಾವು ನೋಡಿದ್ರು ಒಂದು ಒಗ್ಗಟ್ಟಿನಿಂದ ಕೆಲಸಗಳಾಗ್ತಾ ಇದ್ರು, ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಚುನಾವಣೆಯನ್ನ ಮಾಡಿದ್ರು. ಆದ್ರೆ ಮತದಾನದ ಆಗಿ ರಿಸಲ್ಟ್ ಬಂದು ನೋಡಿದಾಗ ನಮ್ಗೆ ಬಂದಿದ್ದು ಕೇವಲ 32,000 ಮತಗಳ ಅಂತರ ಮಾತ್ರ. ಅಂದ್ರೆ ಇನ್ನು 89,000 ಮತಗಳ ಅಂತರ ನಮ್ಗೆ ಇರಲಿಲ್ಲ. ಅಂದ್ರೆ ಇದು ಏನೋ ಒಂದು ತಪ್ಪಾಗಿರ್ಬೋದು ಅಂತ ನಮ್ಮನ್ನ ನಾವೇ ಅನುಮಾನ ಮಾಡ್ಕೊಂಡು ಇರ್ಬೋದೇನೋ, ಏನೋ ಒಂದು ದೃಷ್ಟಿನಲ್ಲಿ ಆಗಿರ್ಬೋದೇನೋ. ಆದ್ರೂ ಆಗ್ತಕ್ಕಂಥದ್ದು ಒಂದು 5,000 10,000 ಡಿಫರೆನ್ಸ್ ಆಗಿದ್ರೆ ನಮ್ಗೆ ಏನು ತೊಂದರೆ ಇರ್ತಾ ಇರಲಿಲ್ಲ. ಆದ್ರೆ ಇದನ್ನ ನೋಡಿದಾಗ, ಈ ಯಂತ್ರಗಳನ್ನ ನೋಡಿದಾಗ ನಾವು ಎಲ್ಲೋ ಒಂದ್ ಕಡೆ ಇದಕ್ಕೇನೋ ಒಂದು ಕೆಟ್ಟ ಪರಿಣಾಮ ಆಗ್ತಾ ಇದೆ, ಈ ಮತಯಂತ್ರಗಳಲ್ಲಿ ಏನೋ ಒಂದು ಮತಗಳನ್ನ ಕದಿಯುವಂತ ಒಂದು ವ್ಯವಸ್ಥೆ ಆಗ್ತಾ ಇದೆ, ವೋಟ್ ಲಿಸ್ಟ್ ನಲ್ಲಿ ಏನೋ ಬದಲಾವಣೆಗಳಾಗಿದೆ, ವೋಟ್ ಲಿಸ್ಟ್ ನಲ್ಲಿ ಏನೋ ತಿದ್ದುಪಡಿಗಳಾಗಿದೆ. ಬಹಳ ಸುಲಭ ಈಗ ಅವ್ರು ಏನು ನಮ್ಮ ಪಕ್ಷಕ್ಕೆ ಅತ್ಯಂತ ಹೆಚ್ಚು ಬೆಂಬಲವನ್ನ ಕೊಡ್ತಾ ಇರ್ತಕ್ಕಂಥ ಜನಾಂಗಗಳೇನಿದೆ ಅವ್ರನ್ನ ಗುರುತಿಸೋದು ಬಹಳ ಸುಲಭ. ಅವ್ರ ಹೆಸರುಗಳು ಹೋದ್ರೆ ಸಾಕು, ಅವರ ಹೆಸರುಗಳು ಓದಿದ್ರೆ ಸಾಕು ಬಂದ್ಬಿಡ್ತವೆ. ಒಂದು ಕ್ರಿಶ್ಚಿಯನ್ ಆಗಿರ್ಬೋದು, ಒಂದು ಮುಸ್ಲಿಂ ಆಗಿರ್ಬೋದು, ಅವ್ರಿಬ್ಬರ ಹೆಸರು ಐಡೆಂಟಿಫೈ ಮಾಡೋದು ಬಹಳ ಸುಲಭ ಅವ್ರಿಗೆ. ಆ ಸುಲಭ ಮಾಡಿ ಅವ್ರು ನಮ್ಗೆ ಯಾರು ನಮ್ಮ ಮತದಾರರು ಅಂತ ಇರ್ತಾರೆ ಅಂತ ಮತಗಳನ್ನ ಕತ್ತರಿಸ್ತಾ ಹೋಗ್ತಾರೆ. ಅದನ್ನ ಇದಕ್ಕಿಂತ ಹೆಚ್ಚಾಗಿ ಭಾರತದ ಎಲ್ಲ ರಾಜ್ಯಗಳಲ್ಲೂ ಇದನ್ನ ಪ್ರಯೋಗ ಮಾಡಿ ಇವತ್ತು ಕಡಿಮೆ ಅಂತರದಲ್ಲಿ ಈ ಬಾಕಿಯ 2 ಸಂದರ್ಭಗಳನ್ನ ಲೆಕ್ಕ ಹಾಕಿದ್ರೆ ಈ ಸರಿ ಕಾಂಗ್ರೆಸ್ ಗವರ್ಮೆಂಟ್ ಎಲ್ಲ ಮುಂಚೂಣಿಯನ್ನ ತೆಗೆದುಕೊಂಡು ಈ ಸರಿ ಸರ್ಕಾರವನ್ನ ರಚನೆ ಮಾಡ್ತದೆ ಎನ್ನುವಂತ ಒಂದು ಉದ್ದೇಶ ಇತ್ತು. ಆದ್ರೆ ಅದನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಇಂಥ ಒಂದು ಸನ್ನಿವೇಶದಲ್ಲಿ ಮತದಾನದ ಹಕ್ಕನ್ನ ಕಸಿಕೊಳ್ತಾ ಇರತಕ್ಕಂತ ಒಂದು BJP ಸರ್ಕಾರದ ವಿರುದ್ಧ ನಾವು ಇವತ್ತೆಲ್ಲ ಜನರಿಗೆ ಒಂದು ಅರಿವನ್ನ ಮೂಡಿಸಬೇಕಾಗಿದೆ. ಅದಕ್ಕೋಸ್ಕರ ನಮ್ಮ ರಾಜ್ಯದ ನಾಯಕರಾದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ DK ಶಿವಕುಮಾರ್ ಅವರು ಈ ಒಂದು ರಾಜ್ಯದ ಕಾಂಗ್ರೆಸ್ನ ಅಧ್ಯಕ್ಷರಾದ ಮೇಲೆ ಬರ್ತಕ್ಕಂಥ ಅನೇಕ ಬದಲಾವಣೆಗಳನ್ನು ತಂದು ಕಾಂಗ್ರೆಸ್ಗೆ ಶಕ್ತಿಯನ್ನ ತುಂಬಿ ಇವತ್ತು ಕಾಂಗ್ರೆಸ್ ಸದೃಢವಾಗಿ ಬೆಳೆದು ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದ ನಂತರ ಅನುಷ್ಠಾನದ ಹೆಸರು ಕೇಳಿ 136 ಸೀಟ್ಗಳು ಬಂದು ಅನುಷ್ಠಾನವನ್ನ ಮಾಡಿದ ಮೇಲೆ ಬಂದಂತ ಸೀಟ್ಗಳು ಬರೀ 8 ಲೋಕಸಭಾನಲ್ಲಿ. ಹಾಗಾಗಿ ಇದನ್ನೆಲ್ಲ ಆಲೋಚನೆ ಮಾಡಿದಾಗ ಎಲ್ಲೋ ಒಂದ್ ಕಡೆ ತೊಂದರೆ ಆಗಿದೆ ಅನ್ನುವಂತ ದೃಷ್ಟಿಯಿಂದ ಇವತ್ತು ನಾವು ಇದರ ವಿರುದ್ಧ ಅನಿವಾರ್ಯವಾಗಿ ಹೋರಾಡಿ ಜನಗಳಿಗೆ ಅರಿವನ್ನ ಮೂಡಿಸುವಂತ ಒಂದು ಕೆಲಸವನ್ನ ನಾವು ಮಾಡಬೇಕಾಗಿರೋದ್ರಿಂದ, ಎಲ್ಲ ಮತದಾರರಿಗೆ ಒಂದು ಸಂದೇಶವನ್ನ ಕೊಡಬೇಕಾಗಿರೋದ್ರಿಂದ ಇವತ್ತು ಸಹಿ ಸಂಗ್ರಹಣದ ಮೂಲಕ ನಮ್ಮ ಒಂದು ವಿರೋಧವನ್ನ, ನಮ್ಮ ಒಂದು ಈ ಮತಚೋರಿ ಬಗ್ಗೆ ಒಂದು ಆಂದೋಲನವನ್ನ ಮಾಡಬೇಕು ಅನ್ನುವಂತ ಒಂದು ನಿರ್ದೇಶನದ ಪ್ರಕಾರ ಇವತ್ತು ಮಾಡ್ತಾ ಇದ್ದೀವಿ. ಈ ಒಂದು ಇದಕ್ಕೆ ಎಲ್ಲರೂ ಬಂದು ನಮ್ಮ ನಾಯಕರುಗಳೆಲ್ಲ ಬಂದು ಇಲ್ಲಿ ಭಾಗವಹಿಸಿದ್ದಾರೆ.
ನಮ್ಮ ಎಲ್ಲ ಮುಖಂಡರಿಗೆ ಸದಾ ನಮ್ಮ ಬೆಂಬಲ ಇರ್ತದೆ. ಜೈ ಕಾಂಗ್ರೆಸ್ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನನ್ನ ಸೈನ್ ಅದೇ ಇತ್ತಾಗೆ ಎಲ್ಲೆಲ್ಲ ಆಯ್ತು ಅಲ್ಲಿ ಮಾಡಲ್ಲ ಮೇಲ್ಗಡೆ ಮಾಡ್ರಪ್ಪ. ಅಲ್ಲೇನೆ ನಾಗರಾಜು ನೀನು ಮೇಲ್ಗಡೆ ಮಾಡಪ್ಪ. ಮೇಲ್ ಮಾಡ ಓಟ್ ಹಾಕ್ಬಿಟ್ಟು ಆ ಕಡೆ ನೋಡ್ತಾರೆ ಹಂಗೆ. ಪಾಪ ಸೈನ್ ಮಾಡೋದು ಏನಾಗಲ್ಲ